ಎಲ್ರಿಗೂ ನಮಸ್ಕಾರ. ಖುಷಿ ರವಿ ಬಗ್ಗೆ ನನಗೆ ಯಾವಾಗಲೂ ತುಂಬ ಹೆಮ್ಮೆ. ನೀವು ನೋಡ್ದಂಗೆ ಅಯ್ಯನ ಮನೆ ನೋಡಿರ್ಬೋದು. ಆ್ಯಂಡ್ ಅವಳು ಚೂಸ್ ಮಾಡೋ ರೋಲ್ಸ್ ಕೂಡ ತುಂಬ ವಿಭಿನ್ನವಾಗಿರುತ್ತೆ, ಒಂದಕ್ಕಿಂತ ಒಂದು. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅವಳು ತೆರೆ ಮೇಲೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಆ್ಯಂಡ್ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾಳೆ. ಆ್ಯಂಡ್ ಐ ಆಲ್ವೇಸ್ ವಿಶ್ ಹರ್ ವೆಲ್. ನೀನು ಮತ್ತೆ ಮಾತಾಡ್ತೀಯಾ? ಇಲ್ಲ, ಫಸ್ಟ್ ಮುಗಿಸ್ಬಿಡು. ಓಕೆ. ತೇಜಸ್ವಿನಿ ಶರ್ಮಾ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಕೂಡ. ಐಶ್ವರ್ಯ ಅವ್ರಿಗೆ ನಾನು ಅಪ್ರಿಷಿಯೇಟ್ ಮಾಡಬೇಕು. ಇವರು 3 ಜನ ಆರ್ಟಿಸ್ಟ್ಗೂ ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ. ಆ್ಯಂಡ್ ಲಿಖಿತ್ ಶೆಟ್ಟಿ ಅವರು ಒಳ್ಳೆ ಪರ್ಫಾರ್ಮರ್ ಆ್ಯಂಡ್ ನನ್ನ ಒಳ್ಳೆ ಫ್ರೆಂಡ್ ಕೂಡ. ಅವರಿಗೆ ತುಂಬ ಒಳ್ಳೇದಾಗಬೇಕು ಈ ಸಿನಿಮಾದಿಂದ. ಆ್ಯಂಡ್ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಎಂಟರ್ಟೈನ್ಮೆಂಟ್ನ ಫುಲ್ ಮೀಲ್ಸ್ ತಿಂದಂಗೆ ಆಗಿದೆ. ಆ ಫುಲ್ ಮೀಲ್ಸಲ್ಲಿ ಎಲ್ಲನೂ ಇತ್ತು. ಉಪ್ಪಿನಕಾಯಿ ಥರ ಒಂದು ಸ್ವಲ್ಪ ಫೈಟಿಂಗ್ ಇದ್ದರೆ, ಅನ್ನದ ಥರ ತುಂಬ ಪ್ರೀತಿ ಇತ್ತು, ಪಾಯಸದ ಥರ ನಗು ಇತ್ತು. ಸೊ ಒಂದು ಫುಲ್ ಮೀಲ್ ತಿಂದಂಗೆ ಆಗ್ತಾಯಿದೆ. 3 ಜನ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. 3 ಜನ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ಓವರಾಲ್ ಕನ್ನಡ ಸಿನಿಮಾದಲ್ಲಿ ಲವ್ ಸ್ಟೋರೀಸ್ ಸ್ವಲ್ಪ ಕಡಿಮೆ ಆಗ್ತಿತ್ತು ಅನ್ನಿಸ್ದಂಗೆ ಫುಲ್ ಮೀಲ್ಸ್ ಆ ಒಂದು ಕೊರತೆನ ಕಡಿಮೆ ಮಾಡಿದೆ ಅಂತ ಅನ್ನಿಸ್ತು. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾ ನೋಡಿ, ಈ ತಂಡನ ಎನ್ಕರೇಜ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಲಿಖಿತ್ ಅವರೊಟ್ಟಿಗೆ 2 ಸಿನಿಮಾ ಮಾಡಿದ್ದೀನಿ. ಬಟ್ ನಾನು 2 ಸಿನಿಮಾನು ಬೀಟ್ ಮಾಡೋ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಈ ಸಿನಿಮಾಲಿ. ಫಸ್ಟ್ ಫ್ರೇಮಿಂದನೂ ನನಗೆ ತುಂಬಾ ಖುಷಿ ಆಯಿತು. ಅಂದರೆ ಅಷ್ಟು ಎಫರ್ಟ್ ಹಾಕಿ ಪ್ರೊಡ್ಯೂಸರ್ ಬೇರೆ ಆಗಿದ್ದಾರೆ. ಇನ್ನೂ ಹೆಚ್ಚು ಸಿನಿಮಾ ಪ್ರೊಡ್ಯೂಸ್ ಮಾಡಲಿ, ದೇವರು ಆ ಶಕ್ತಿ ಕೊಡಲಿ. ಫುಲ್ ಮೀಲ್ಸ್ ಅವ್ರು ಹೇಳ್ದಂಗೆ ಖಂಡಿತ ಫುಲ್ ಮೀಲ್ಸ್ ತಿಂದಂಗೆ ಆಯಿತು. ನಮ್ಮಿಬ್ಬರು ಗಾರ್ಜಿಯಸ್ ಗರ್ಲ್ಸ್ ತೇಜಸ್ವಿನಿ ಆ್ಯಂಡ್ ಖುಷಿ ರವಿ ಅವರು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ, ರಿಯಲಿ ಆ ಕ್ಯಾರೆಕ್ಟರ್ನ ಇದು ಮಾಡಿದ್ದಾರೆ. ದೇವ್ ಲಿವ್ಡ್ ಇಟ್. ಆ್ಯಂಡ್ ಆಲ್ಸೋ ನಾನು ಬರೋಕ್ಕೂ ಮುಂಚೆ ಸುಮಾರು ಫೋಟೋಗ್ರಾಫರ್ಸ್ದು ಒಂದಿಷ್ಟು FIR ಟ್ರೋಲ್ಸ್ ಥರ ನೋಡ್ತಾ ಇದ್ದೆ. ಐ ಥಿಂಕ್ ನೀವೆಲ್ಲರೂ ಸಿನಿಮಾ ಬಂದು ನೋಡಬೇಕು. ಬಿಕಾಸ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಎಲ್ಲರ ವೆಡ್ಡಿಂಗಲ್ಲೂ ಫೋಟೋಗ್ರಫಿ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಈ ಇಡೀ ಸಿನಿಮಾಗೇ ಅದು ಒಂದು ಐ ಥಿಂಕ್ ಒಂದು ಶಕ್ತಿಯಾಗಿ ನಿಂತಿದೆ. ಸೊ ಎಲ್ಲರೂ ತಪ್ಪದೆ ಸಿನಿಮಾ ಬಂದು ನೋಡಿ. ಆ್ಯಂಡ್ ನಾನು ಅದನ್ನೇ ಖುಷಿ ಅವ್ರಿಗೂ ಹೇಳ್ತಾ ಇದ್ದೆ. ಅವರು ದಿಯಾ ಸಿನಿಮಾದಲ್ಲಿ ಎಲ್ಲ ಸಿನಿಮಾದಲ್ಲೂ ನೋಡಿದಾಗ ಸ್ವಲ್ಪ ಸ್ಯಾಡ್ ಆಗಿರ್ತಾಯಿದ್ರು. ಈ ಸತಿ ಫಸ್ಟ್ ಟೈಮ್ ಅವರು ಬೇರೆ ಅವತಾರದಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಆಯಿತು ಫಸ್ಟ್ ಹಾಫಲ್ಲಿ. ಆ್ಯಂಡ್ ಆಲ್ಸೋ ತೇಜಸ್ವಿನಿಗೆ ಹೇಳ್ತಾ ಇದ್ದೆ, ಫಸ್ಟು ಸಿನಿಮಾಲಿ ಹೀರೋನ್ ತ್ಯಾಗ ಮಾಡೋದಾಗಲೇ ಜಾಸ್ತಿ ಸಿನಿಮಾಲಿ ಹೀರೋಗಳು ಸಿಗೋದು. ನಂದು ಅವ್ರಿಗೆ ಆಗಿದ್ದು. ಸೊ ಜರ್ನಿಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಲ್ಲರೂ ತಪ್ಪದೆ ಫುಲ್ ಸಿನಿಮಾನ ನೋಡಿ. ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ಆ್ಯಂಡ್ ತುಂಬ ಒಳ್ಳೆ ಫೀಲಿಂಗ್ಸ್ ಆಗ್ತಾಯಿದೆ. ಎಲ್ಲರೂ ಕನ್ನಡ ಸಿನಿಮಾನ ನೋಡಿ. ಆ್ಯಂಡ್ ಆಲ್ಸೋ ನಮ್ಮ ಮೆರಿಂಡಾ ಅವ್ರು ಇಲ್ಲಿದ್ದಾರೆ. ಸರ್ ಬನ್ನಿ ಸರ್. ಎಲ್ಲರಿಗೂ ಮೆರಿಂಡಾ ಥರನೇ ಫ್ರೆಂಡ್ ಸಿಗಲಿ ಅಂತಲೇ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ. ಅಷ್ಟು ಸಪೋರ್ಟಿವ್ ಆಗಿ ಅಷ್ಟು ಚೆನ್ನಾಗಿದ್ದಾರೆ. ಆ್ಯಂಡ್ ಆಲ್ಸೋ ರಿವ್ಯೂಸಲ್ಲಿ ಸಿನಿಮಾ ನೋಡಬೇಕಾದ್ರೆ ಎಲ್ಲರೂ ಮೆರಿಂಡಾ ಅಂತ ಕೂಗ್ತಾಯಿದ್ರು. ಐ ಥಿಂಕ್ ಆ ಥರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ಥರ ಆ್ಯಕ್ಟರು ವಿಜಯ್ ಸರ್. ಆ್ಯಂಡ್ ಆಲ್ಸೋ you look really handsome in the film. Congratulations to you too. ನಾನು ಸಿನಿಮಾಲ್ ಅದೇ ಅನ್ಕೋತಾ ಇದ್ದೆ, ಎಷ್ಟು ಕಾಸ್ಟಿಂಗಿಂದ ಹಿಡಿದು ಎಲ್ಲದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ವಿನಾಯಕ್ ಸರ್. ಕಂಗ್ರ್ಯಾಚುಲೇಷನ್ಸ್. ಒಂದೊಳ್ಳೆ ಸಿನಿಮಾನ ಪುಲ್ ಆಫ್ ಮಾಡಿದ್ದೀರಾ. ದಯವಿಟ್ಟು ಎಲ್ಲರೂ ಕನ್ನಡಿಗರು ಕನ್ನಡ ಸಿನಿಮಾನ ನೋಡಿ. ಇದ್ರ ಜೊತೆ ಇನ್ನೂ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ರಿಲೀಸ್ ಆಗಿದೆ. ಎಲ್ಲದಕ್ಕೂ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಫುಲ್ ಮೀಲ್ಸ್ ಸಿನಿಮಾ ಇವಾಗಲೇ ನೋಡಿದ್ವಿ. ಫಸ್ಟ್ ಹಾಫಲ್ಲಿ ಎಷ್ಟು ನಗಿಸಿದ್ರು, ಐ ಥಿಂಕ್ ಸೆಕೆಂಡ್ ಹಾಫಲ್ಲಿ ಅಷ್ಟೇ ಯು ಗೈಸ್ ಮೇಡ್ ಅಸ್ ವೆರಿ ಇಮೋಷ್ನಲ್. ಆ್ಯಂಡ್ ಮೇನ್ ಥಿಂಗ್ ಏನು ನೋಟಿಸ್ ಮಾಡಿದೆ ಅಂದರೆ 3 ಎಕ್ಸ್ಟ್ರೀಮ್ಲಿ ಗುಡ್ ಲುಕಿಂಗ್ ಪೀಪಲ್ ಆನ್ ಸ್ಕ್ರೀನ್. 3 ಜನನೂ ಎಷ್ಟು ಸಖತ್ತಾಗಿ ಕಾಣ್ತಿದ್ದಾರೆ. ಆ್ಯಂಡ್ ಎಲ್ಲರೂ ಹೇಳ್ದಂಗೆ ಖುಷಿ ಅವ್ರದ್ದು ಬೇರೆ ಡಿಫ್ರೆಂಟ್ ಶೇಡ್ ನೋಡೋಕ್ಕೆ ಸಿಕ್ತು. ಬೇರೆ ಅವ್ರ ಸಿನಿಮಾ ಮಾಡಿರೋದ್ರಿಂದ ಇದು ಕಂಪ್ಲೀಟ್ ಚೇಂಜ್ ಆಗಿದೆ. ಆ್ಯಂಡ್ ತೇಜಸ್ವಿನಿ ಅವರೇ ನನ್ನ ತುಂಬ ಕ್ಲೋಸ್ ಫ್ರೆಂಡ್. ಅವರು ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಸ್ಕ್ರೀನಲ್ಲಿ. ಆ್ಯಂಡ್ ಪ್ರೀತಿಗೆ ರಿಯಲ್ ಲೈಫಲ್ಲಿ ಅಟ್ಲೀಸ್ಟ್ ತುಂಬ ವೆರಿ ಗುಡ್ ಪ್ರೀತಿ ಸಿಗಲಿ ಅಂತ ಆಡಿಯನ್ಸಿಂದಾನು, ಅದರ್ವೈಸ್ ಆಲ್ಸೋ. ಆ್ಯಂಡ್ ಲಿಖಿತ್ ಅವರೇ, ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ತುಂಬ ಚೆನ್ನಾಗಿ ಕಾಣ್ತೀರಾ. ಆ್ಯಂಡ್ ಫೈಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತೀರಾ. ದ ಮೂವಿ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್ ಆ್ಯಂಡ್ ತುಂಬ ಎಂಟರ್ಟೈನಿಂಗ್ ಆಗಿದೆ. ಸೊ ಎಲ್ಲರೂ ಪ್ಲೀಸ್ ಬನ್ನಿ, ಮಿಸ್ ಮಾಡಬೇಡಿ. ಇಟ್ಸ್ ಪೈಸಾ ವಸೂಲ್ ಫಿಲ್ಮ್. ಸೊ ಯು ಆಲ್ ವಿಲ್ ಎಂಜಾಯ್ ಇಟ್ ಅ ಲಾಟ್. ಥ್ಯಾಂಕ್ ಯು. ಇವಾಗ ತಾನೇ ಒಂದು ಬೆಂಗಳೂರು ಪ್ರೀಮಿಯರ್ ಮುಗೀತು ನಮ್ಮದು. ವಿ ಆರ್ ಕ್ವೈಟ್ ಎಮೋಷ್ನಲ್.
2.5 ವರ್ಷದ ಜರ್ನಿ ಇದು. ತುಂಬ ಅಂದರೆ ತುಂಬ ಇಷ್ಟಪಟ್ಟು ಕನ್ವಿಕ್ಷನ್ನಿಂದ ಆ್ಯಂಡ್ ಲಿಖಿತ್ ಆಲ್ಸೋ ಒಂಥರ ಕಾರ್ಪೊರೇಟ್ ಸ್ಟೈಲಲ್ಲಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಯಾವತ್ತೂ ಅವರು ನಮಗೆ ಬೇಜಾರು ಮಾಡೋದಾಗಿರ್ಬೋದು ಆ್ಯಂಡ್ ನನ್ನ ತೇಜುನ ಬೇರೆ ಬೇರೆ ಥರ ನೋಡೋದಾಗಿರ್ಬೋದು, ಯಾವತ್ತೂ ಈ ಥರ ಮಾಡಿಲ್ಲ. ಥ್ಯಾಂಕ್ ಯು. ಈ ರಿಸಲ್ಟ್ಸ್ ನೋಡಿಬಿಟ್ಟು ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ದಯವಿಟ್ಟು ಸ್ಪ್ರೆಡ್ ಮಾಡಿ ವರ್ಡ್ನ. ವರ್ಡ್ ಆಫ್ ಮೌತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲರೂ ಇಷ್ಟಪಟ್ಟಿದ್ದೀರಾ. ಇನ್ನೇನು ಹೇಳೋಕ್ಕೆ ನನಗೆ ಬಾಯಿ ಹೊಡ್ತಿಲ್ಲ. ನಮ್ಮನೆ ಮಗುನ ನಿಮ್ಮ ಮಡ್ಲಲ್ಲಿ ಹಾಕಿದ್ದೀವಿ, ದಯವಿಟ್ಟು ಪ್ಲೀಸ್ ಚೆನ್ನಾಗಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಅವ್ರು ಹೇಳ್ದಾಗೆ ಲಿಖಿತ್ ಅವರು ತುಂಬಾ ಡಿಸಿಪ್ಲಿನ್ಡ್ ಆಗಿ ಒಳ್ಳೆ ಪ್ರೊಫೆಷ್ನಲ್ ಆಗಿ ಈ ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಖುಷಿಯವರಾಗಲಿ, ನಮ್ಮ ಇಡೀ ಕಾಂಬಿನೇಷನ್ ಎಲ್ಲ ಕೋಸ್ಟಾರ್ಸ್ ಯಾರೆಲ್ಲ ಇದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ಆ್ಯಕ್ಚುಲಿ ಒಬ್ಬರು ಪ್ರೊಡ್ಯೂಸರ್ ಮುಂದೆ ಬಂದು ರಿಸ್ಕ್ ತೊಗೊಂಡು ಇಷ್ಟು ಆರ್ಟಿಸ್ಟ್ಗಳಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಕೆಲವೊಂದು ಸಣ್ಣ ಕಂಪ್ಲೇಂಟ್ಸಿಂದ ವಿಚ್ ಇಸ್ ನಾಟ್ ಟ್ರೂ, ಅದರಿಂದ ನಮ್ಮ ಸಿನಿಮಾಗೇನು ಎಫೆಕ್ಟ್ ಆಗಬಾರ್ದು. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅದರಲ್ಲಿ ಏನಿದೆ ಕಂಟೆಂಟ್ ಅಂತ ತಿಳ್ಕೊಳ್ಳಿ. ಆವಾಗ ಗೊತ್ತಾಗುತ್ತೆ ನಾವು ಏನಕ್ಕೆ ಏನು ಹೇಳ್ತಿದ್ದೀವಿ ಅಂತ. ಸಿನಿಮಾ ಥರ ಎಂಟರ್ಟೈನ್ಮೆಂಟ್ ಆಗಿ ನೋಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ಇಡೀ ಬಾಳೆಲೆಯಲ್ಲಿ ಇಡೀ ಪ್ಲ್ಯಾಟರ್ ಆಫ್ ಮೀಲ್ಸ್, ಭಾವನೆಗಳ ಫುಲ್ ಮೀಲ್ಸ್ನ ನಾವು ಹಾಕಿದ್ದೀವಿ. ಈಗ ಅದನ್ನ ಕಂಪ್ಲೀಟಾಗಿ ಸವಿದು ಟೇಸ್ಟ್ ಹೇಗಿದೆ ಅಂತ ನೀವೆಲ್ಲರೂ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರೀತಿಗೆ ನಿಮ್ಮೆಲ್ಲರ ಪ್ರೀತಿ ಇರಲಿ. ಥ್ಯಾಂಕ್ ಯು. ಫಾದರ್ ಆನ್ ಸ್ಕ್ರೀನ್ ಇರ್ತಾರೆ, ಬಿಹೈಂಡ್ ದ ಕ್ಯಾಮ್ರಾ ಕಂಟೆಂಟ್ ಮಾಡೋದೆಲ್ಲ ರಕ್ಷಿತ್ ಅವರೇ. ಹೇಗನ್ನಿಸ್ತು ರಕ್ಷಿತ್? ಫಸ್ಟ್ ಆಫ್ ಆಲ್ ಲಿಖಿತ್ ಅವ್ರು ನನಗೆ ಮೂವಿಗೆ ಬನ್ನಿ ಅಂತ ಹೇಳಿ ಫೋನ್ ಮಾಡಿದಾಗ ಅವ್ರು ಹೇಳಿದ ಮಾತು, ಬನ್ನಿ ರಕ್ಷಿತ್ ಅವರೇ ಮೂವಿ ನೋಡೋಣ ಹೇಗಿದೆ ಅಂತ ಹೇಳಿ ಅಂತ ತಂದ್ಬಿಟ್ಟು ಅಂತ. ಅವತ್ತು ಕೂಡ ನಾನು ಎಕ್ಸೈಟ್ ಆಗಿರ್ಲಿಲ್ಲ. ನಾನು ಹೇಳಿದ ಒಂದೇ ಮಾತು ಲಿಖಿತ್ ಅವ್ರಿಗೆ, ಲಿಖಿತ್ ಅವರೇ ನಾನು ಮೂವಿಗೆ ಬರ್ತೀನಿ, ಬಂದು ನೋಡ್ತೀನಿ, ಬಂದು ನೋಡಾದ್ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೆ. ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಮೂವಿನಲ್ಲಿ ನನಗನ್ಸಿದ್ದು ಮಿಡಲ್ ಕ್ಲಾಸ್ ಅವ್ರಿಗೆ ಮೋಟಿವೇಶನ್ ಇದೆ, ಲವರ್ಸ್ಗೆ ಸೆನ್ಸೇಷನ್ ಇದೆ, ಫ್ಯಾಮಿಲಿಗಳಿಗೆ ಒಂದು ಲೆಸನ್ ಇದೆ. ಅವ್ರ ಮಗನ್ನ, ಅವ್ರ ಮನೆ ಅವ್ರನ್ನ ಅವ್ರು ಯಾವತ್ತೂ ನಮ್ಗೆ ಬಿಟ್ಕೊಟ್ಟಿಲ್ಲ. ಆ ಬಿಟ್ಕೊಡ್ದೇ ಇರೋ ಮಗ ಅವ್ರಿಗೆ ಸಕ್ಸಸ್ ಕೊಟ್ಟೇ ಕೊಡ್ತಾನೆ ಅನ್ನೋದೊಂದು ಮೆಸೇಜ್ ಇತ್ತಲ್ಲ, ಅದು ನನಗೊಂದು ತುಂಬಾ ಇಷ್ಟ ಆಯ್ತು. ಹಾಗೆ ನಮ್ಮ ಲಿಖಿತ್ ಅವರು ಮತ್ತೆ ಎಂಟೈರ್ ಟೀಮನ್ನು ಕೂಡ ಒಂದು ಎಲ್ಲೂ ಒಂದು ನಾನು ನಾರ್ಮಲ್ ಆಗಿ ಮೂವಿ ನೋಡೋದು ಸ್ವಲ್ಪ ಕಮ್ಮಿನೇ, ಬಟ್ ನಾನು ಅಲ್ಲಿ ಕುತ್ಕೊಂಡಾಗ ನಾನು ಯಾವುದನ್ನು ಸ್ಕ್ರೀನ್ ಬಿಟ್ಟು ಆಚೆ ಈ ಕಡೆ ಯಾವ ಕಡೆ ನೋಡ್ಲೇ ಇಲ್ಲ, ಅಷ್ಟು ಚೆನ್ನಾಗಿದೆ. ವೆರಿ ಗುಡ್. ದ ಎಂಟೈರ್ ಟೀಮ್ ತುಂಬಾ ಥ್ಯಾಂಕ್ಸ್. ಸೂಪರ್ ಆಗಿತ್ತು. ಪ್ರತಿಯೊಂದು ಪಾತ್ರನಾಗ್ಲಿ, ಎಲ್ಲ ಹೀರೋಯಿನ್, ಕಾಮಿಡಿಯನ್ ಎಲ್ಲರೂ ಕೂಡ ಸಕ್ಕದಾಗೆ ಮಾಡಿದ್ದಾರೆ. ನಾನಂತೂ ಸ್ಕ್ರೀನ್ ಬಿಟ್ಟು ಆ ಕಡೆ ಈ ಕಡೆ ನೋಡಿಲ್ಲ. ಆದ್ರೆ ಇನ್ನೊಂದು ವಿಚಾರ ಅಂತಂದ್ರೆ ಮೂವಿಯಾಗಿ ನೋಡಿದ್ರೆ ತುಂಬಾ ಚೆನ್ನಾಗಿತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ಹೀರೋಗೆ ಅಷ್ಟೊಂದು ಎಲಿವೇಶನ್ ಮತ್ತೊಂದು ಅಂತ ಯಾವುದನ್ನೇ ಸೆಂಟರ್ ಆಗಿ ಒಂದು ನಮ್ಮ ಏನು ತಗೊಂಡು ಹೋಗ್ತಾರೆ, ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಪಾತ್ರನ ಡಿವೈಡ್ ಮಾಡುವಂತ ಸ್ಟೋರಿ ತುಂಬಾನೇ ಚೆನ್ನಾಗಿತ್ತು. ಐ ಲೈಕ್ ಇಟ್ಸ್ ವೆರಿ ಮಚ್ ಅಂಡ್ ಥ್ಯಾಂಕ್ ಯು ಸೊ ಮಚ್ ಲಿಖಿತ್. ಇಟ್ ವಾಸ್ ರಿಯಲಿ ಗುಡ್. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಹೀರೋಯಿನ್ ಒಳಗೆ ಒಂದು ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ನೋಡಿ ಅಂತ ಹೇಳೋದನ್ನ ಬೇಕಾಗಿಲ್ಲ. ಇಂಥ ಸಿನಿಮಾನ ಕನ್ನಡದವ್ರು ನೋಡ್ತಾರೆ, ಬೆಳೆಸ್ತಾರೆ. ನನ್ನ ಬ್ರದರ್ ಮತ್ತೆ ವಾಣನೋ ವೇವ್ ಈಟ್ ಪೇಜ್ ಆಪರೇಟ್ ಮಾಡ್ತಾರೆ. ಹೇಗನ್ನಿಸ್ತು ಸಿನಿಮಾ? ತುಂಬಾ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಇಷ್ಟೊಂದು ತುಂಬ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಫುಲ್ ಮೀಲ್ಸು, ನಾವು ಫುಲ್ ಮೀಲ್ಸ್ ಅಂತ ಅಂದಾಗ ಬರೀ ಊಟ ಮಾತ್ರ ಗ್ಯಾಪ್ನ ಬರುತ್ತೆ. ನಮಗೆ ಇವತ್ತು ಸಮೋಸ ಕೊಟ್ಬಿಟ್ಟು ಫುಲ್ ಮೀಲ್ಸ್ನ ತೋರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಮತ್ತು ಆಮೇಲೆ ರೈಟಿಂಗ್, ಸ್ಕ್ರಿಪ್ಟಿಂಗ್ ಹೇಳ್ದಂಗೆ ಮೊದಲನೇ ದಿವಸದಿಂದ ಈ ಲಾಸ್ಟ್ ತನಕನೂ ನಾನು ಇವ್ರ ಜೊತೆ ಇದ್ದೀನಿ. ಪ್ರತಿಯೊಂದು ಹೆಜ್ಜೆಲೂ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ. ಚೆನ್ನಾಗಿದೆ ಬ್ರದರ್, ಮಾಡಿ ಸಖತ್ತಾಗಿದೆ. ಎಲ್ಲ ಕನ್ನಡ ಜನರು ನೋಡ್ತಾರೆ ಈ ಥರ ಮೂವಿಗಳನ್ನ. ಒಂದು ಫ್ರೆಶ್ನೆಸ್ ಇರಬೇಕು, ಹ್ಯಾಪಿ ಎಂಡಿಂಗ್ ಇರಬೇಕು, ಆ ಥರ ಎಲ್ಲ ಇರಬೇಕು ಅಂತ ಹೇಳ್ತಾನೂ ಇದ್ದೆ. ಮತ್ತು ನೋಡೂ ಇದ್ದೆ. ತುಂಬಾ ಚೆನ್ನಾಗಿತ್ತು. ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಉಪ್ಪಿಂದ ಲಾಸ್ಟ್ ಮೊಸರನ್ನ ತನಕನೂ ಕ್ಲೀನಾಗಿ ಒಂಥರ ಬಾಳೆ ಎಲೆಯಲ್ಲಿ ಕ್ಲೀನಾಗಿ ಗೋಚ್ಕೊಂಡು ತಿಂತೀವಲ್ಲ, ನೆಕ್ಕೊಂಡು ತಿಂತೀವಲ್ಲ, ಆ ಥರ ಇದೆ. ಫಿಂಗರ್ ಲಿಕ್ಕಿಂಗ್ ಆಗಿದೆ. ಆ್ಯಂಡ್ ನೀವು ಹೇಳ್ತೀರಾ ಆಮೇಲೆ ಆಶಿಕ್ ಸೂಪರ್ ಆಗಿತ್ತು ಅಂತ. ಥ್ಯಾಂಕ್ ಯು. ಆಮೇಲೆ ಖುಷಿನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದೆ ಆಶಿಕ್. ಥ್ಯಾಂಕ್ ಯು ಆಶಿಕ್.
ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ಟೆ ಮೂವಿಲಿ ಕಿಡ್ನಾಪು ಮಾಡಿದೆ. ಆಮೇಲೆ ಬರಲಿಲ್ಲ ಶೂಟಿಗೆ. ಹೆಂಗನ್ಸ್ತಾ? ಆಧಾರ್ ಕಾರ್ಡ್ ಎಲ್ಲಿ? ಅವ್ರದ್ದು ಆಧಾರ್ ಕಾರ್ಡ್ ಅಲ್ಲೇ ಬಿಟ್ಟೋಗಿದ್ದಾರೆ ಈಗ. ಸೊ ಆದಿ ಮಂಗಳೂರಿನ ಟ್ಯಾಲೆಂಟ್. ನಾನು ಮಂಗಳೂರಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ 4 years ಬ್ಯಾಕ್ ಮೀಟ್ ಮಾಡಿದ್ದು. ಆವಾಗಲೇ ನಾನು ಅವ್ರಿಗೆ ಹೇಳಿದೆ ಆದಿ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಿದಾಗ ವರ್ಕ್ ಮಾಡೋಣ ಅಂತ. ಐ ಅಪ್ರೋಚ್ ಹಿಮ್ ಆ್ಯಂಡ್ ಹಿ ವರ್ಕ್ ಆ್ಯಂಡ್ ಹಿ ಅಗ್ರಿ ಟು ವರ್ಕ್. ಥ್ಯಾಂಕ್ ಯು ಆದಿ, ನಿಮ್ಮ ಪಾತ್ರ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಆ್ಯಂಡ್ ಇವತ್ತು ರಂಗಾಯಣ ರಘುವಣ್ಣ ಬರೋಕ್ಕಾಗಿಲ್ಲ, ಅವ್ರದ್ದು ಮನೆಯದೊಂದು ಪೂಜೆ ನಡೀತಾ ಇದೆ, ಅದಕ್ಕೋಸ್ಕರ. ಆ್ಯಂಡ್ ಥ್ಯಾಂಕ್ ಯು ರಂಗಣ್ಣ, ರಾಜೇಶ್, ಎವ್ರಿ ಒನ್. ಆ್ಯಂಡ್ ಶ್ವೇತಾ ಅವರು ಇದ್ದಾರೆ, ನಮ್ಮ ಹೀರೋಯಿನ್ಸ್ಗೆ ಮೇಕಪ್ ಮಾಡಿದಂಥವ್ರು. ಸೊ ನಮ್ಮ ಹೀರೋಯಿನ್ಸ್ ಚೆನ್ನಾಗಿ ಕಾಣೋಕ್ಕೆ ಕಾರಣ ಇವರೇ. ಮೇಕಪ್ ಆರ್ಟಿಸ್ಟ್ಗೆ ಮೇಕಪ್ ಮಾಡಿದ್ದಾರೆ. ಸೊ ಓಕೆ, ಐಲ್ ಕಮ್ ಟು ದ ಹೀರೋಯಿನ್ಸ್. 2 ಪಾಸಿಟಿವ್, 2 ಬ್ಯೂಟಿಫುಲ್ ಗರ್ಲ್ಸ್. ನನ್ನ ಇಡೀ ಜರ್ನಿಯಲ್ಲಿ ನನಗೆ ಕಾನ್ಸೆಪ್ಟ್ ಮಾಡೋದಾಗ್ಲಿ, ನಮ್ದು ಏನು ನೋಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ರೀಲ್ಸ್ನ ನಾವು 4 ಜನ ಸೇರ್ಕೊಂಡೆ ಮಾಡ್ತಾ ಇರೋದು. ತಪಸ್ ಮಾಡೋ ರೀಲ್ ಕೂಡ ಸುಮ್ಮನೆ ತೇಜಸ್ವಿನಿ ಅವರು ತಪಸ್ ಮಾಡ್ತಾ ಇದ್ರು. ನಾವು ಬೆಳಿಗ್ಗೆ ಅಂದ್ವಿ ಜಪ ಮಾಡ್ತಾ ಇದ್ರು. ಸೊ ನಾವು ಹೇಳಿದ್ವಿ ತೇಜಸ್ವಿನಿ ಅವರೇ ಜಪ ಮಾಡ್ತೀರಾ, ಇದನ್ನೆಲ್ಲ ಒಂದು ರೀಲ್ ಮಾಡಬೇಡ ಅಂತ. ಓಕೆ ಅಂತ ಮಾಡಿದ್ವಿ, ಅದೇ 6 ಲಕ್ಷ ಹೊಡ್ಬಿಟ್ಟಿದೆ 2 ದಿನದಲ್ಲಿ. ಸೊ ಎನಿವೇಸ್, ತೇಜಸ್ವಿನಿ ಅವ್ರನ್ನ ಫಸ್ಟ್ ನಾವು ಅಪ್ರೋಚ್ ಮಾಡಿದ್ದು ನಮ್ಮ ಸಿನಿಮಾ ಮಾಡೋಕ್ಕೋಸ್ಕರ, ಆ್ಯಂಡ್ ಶಿ ಅಗ್ರಿ ಟು ಡೂ ಇಟ್. ಥ್ಯಾಂಕ್ ಯು ತೇಜಸ್ವಿನಿ, ಯು ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಐ ಆಮ್ ಶೂರ್ ಯು ಡೂ ಅ ಲಾಟ್ ಆಫ್ ವರ್ಕ್ ಇನ್ ಕನ್ನಡ. ಬಂಗಾರಿ ನನ್ನ ಫಸ್ಟ್ ಫಿಲ್ಮ್ ಸಂಕಷ್ಟಕರ ಗಣಪತಿಯಲ್ಲಿ ಹೀರೋಯಿನ್ ಆಗಬೇಕಾಗಿದ್ದು, ಕಾರಣದಿಂದ ಆಗಲಿಲ್ಲ. ಆ್ಯಂಡ್ ಐಮ್ ಥ್ಯಾಂಕ್ಫುಲ್ ದಟ್ ಅದು ಆಗಲಿಲ್ಲ, ಯಾಕಂದರೆ ಇವಾಗ ಕಾಸ್ಟ್ ಆಗ್ತಾ ಇರಲಿಲ್ಲ, ಇಲ್ಲಾಂದರೆ. ಥ್ಯಾಂಕ್ ಯು ಖುಷಿ, ಗ್ರೇಟ್ ಸಪೋರ್ಟ್ ಆ್ಯಂಡ್ ಯುಲ್ ಡೂ ಗ್ರೇಟ್ ಎನಿ ವಿಚ್ ವೇಸ್. ನೀವು ಚೆನ್ನಾಗೇ ಮಾಡ್ತಾ ಇದ್ದೀರಾ. ಎಸ್, ಐ ವಿಲ್ ಜಸ್ಟ್ ಪಾಸ್. ಇನ್ನೊಂದು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಫೋಟೋಗ್ರಫರ್ಸ್ ಇಲ್ಲಿ ಸೇರಿರೋರು, ನೀವೆಲ್ಲ ಕ್ಯಾಮ್ರಾ ಹಿಂದೆ ನಿಂತು ನಮ್ಮನ್ನ ಚೆನ್ನಾಗಿ ಕಾಣಿಸ್ಲಿ ಅಂತ ಯಾವಾಗಲೂ ಶ್ರಮ ಪಡ್ತಾ ಇರ್ತೀರಾ. ನೀವೆಲ್ಲರೂ ಇವತ್ತು ಬಂದಿದ್ದು ನಮ್ಗೆ ತುಂಬಾನೇ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯು ಗೈಸ್ ಆರ್ ರಿಯಲ್ ಹೀರೋಸ್ ಫಾರ್ ಅಸ್ ಟು ಸಿ ಸೋ ಬ್ಯೂಟಿಫುಲಿ ಆನ್ ಸ್ಕ್ರೀನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮದು ಒಂದೇ ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಸ್ಪ್ರೆಡ್ ದ ವರ್ಡ್. ಯಾಕಂದರೆ ಇವಾಗ ಕನ್ನಡ ಚಿತ್ರರಂಗ ನೀವು ಹೆಂಗೆ ನಡೀತಿದೆ ಅಂತ ನಿಮಗೂ ಗೊತ್ತು. ಆ್ಯಂಡ್ ನಾವು ಯಾರೂ ಸ್ಟಾರ್ಸ್ ಅಲ್ಲ. ಸೊ ಒಳ್ಳೆ ಕಾಂಟೆಂಟ್ ಮುಖಾಂತರ ಬಂದಿದ್ದೀವಿ. ನೀವು ಥಿಯೇಟ್ರಿಗೆ ಬರಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಇಟ್ಸ್ ಅ ಬಿಗ್ ಟಾಸ್ಕ್ ಫಾರ್ ಅಸ್ ಟು ಫಿಲ್ ದ ಥಿಯೇಟರ್ಸ್. ದಯವಿಟ್ಟು ನಿಮ್ಮ ಪ್ರೀತಿ ನಮ್ಮ ಫುಲ್ ಮೀಲ್ಸ್ ಮೇಲೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಗುರು ಸರ್. ಸಾಕಷ್ಟು ದಿನಗಳಾದಮೇಲೆ ನಿಮ್ಮ ಮ್ಯೂಸಿಕ್ ನಮ್ಮ ಸಿನಿಮಾಗೆ, ದಟ್ ಮೇಕ್ಸ್ ಅಸ್ ರಿಯಲಿ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯ್ತಾ? ಆ್ಯಂಡ್ ಇನ್ನೂ ಒಂದು ಫೋಟೋಗ್ರಫರ್ ಅಸೋಸಿಯೇಷನ್ಸ್ ಅವರೇ, ಥ್ಯಾಂಕ್ ಯು. ಐ ಆಮ್ ಸೋ ಸಾರಿ, ನಾನು ಫ್ಲರ್ಟ್ ಅಂದಿದ್ದು ನನ್ನ ಬಾಯ್ ಫ್ರೆಂಡ್ಗೇನೆ. ಐ ನೋ. ಸೊ ಇದನ್ನೆಲ್ಲ ತಲೆಗೆ ಇಟ್ಕೋಬೇಡಿ. ಎಲ್ಲ ಫೋಟೋಗ್ರಫರ್ಸ್ ಏನು ತಪ್ಪಿಲ್ಲ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನಂದಿದ್ದು ಮೊದಲನೇ ಸಿನಿಮಾ. ಎಲ್ಲರಿಗೂ ನನ್ನ ಮೊದಲನೇ ಸಿನಿಮಾ ಇಷ್ಟ ಆಯ್ತಾ? ಈ ಸಿನಿಮಾ ನನ್ನೊಬ್ಬನಿಂದ ಅಲ್ಲ, ಅಥವಾ ಇದಕ್ಕೆ ಮುಖ್ಯವಾಗಿ ಗುರುಕಿರಣ್ ಸರ್ರು, ಆಮೇಲೆ ಮನೋಹರ್ ಜೋಶಿ ಸರು. ಯಾಕಂದರೆ ನಾವು ಸಿನಿಮಾ ಬರೆಯಬೇಕಾದ್ರೆ ಫಸ್ಟ್ ಕತೆ ಒಪ್ಪಿದ್ದೆ ಅವರು, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಅವರು. ಆಮೇಲೆ ಕತೆನ ತಗೊಂಡೋದ್ಮೇಲೆ ನಾನು ಹೇಳಿದ್ದೆ, ಸರ್ ಫಸ್ಟ್ ಹಾಫಲ್ಲಿ ಲಿಖಿತ್ ಸರ್ ಹೀರೋ, ಸೆಕೆಂಡ್ ಹಾಫಲ್ಲಿ ನೀವು ಹೀರೋ ಅಂತ ಹೇಳಿದ್ದೆ, ನೀವೇ ಮಾಡಬೇಕು ಅಂತ ಹೇಳಿದ್ದೆ. ಲಿಖಿತ್ ಸರ್ಗೆ 3 ಹೀರೋಯಿನ್ ಕೊಟ್ಟು ನನಗೆ ಬರೀ ಸ್ಟುಡಿಯೋದೊಳಗೆ ಕೂರಿಸಿದ್ರು. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಿನಿಮಾನ. ಅಂದರೆ ನಾನು ಒಬ್ಬ ಹೊಸಬನಿಗೆ ಲೈಕ್ ಒಂದು ಒಳ್ಳೆ ಸ್ಟೇಜ್ ಹಾಕ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಲಿಖಿತ್ ಸರ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಅಪ್ಪಂಗೆ 1000 ರೂಪಾಯಿ ಕೇಳಿದ್ರೆ ಅದು ಕಾರಣ ಕೇಳ್ತಾರೆ, 1000 ರೂಪಾಯಿ ಏನಕ್ಕೆ ಅಂತ. ಅದೇ ಥರ ಆದರೆ ಪ್ರೊಡ್ಯೂಸರು ನನ್ನ ನಂಬಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿದ್ದಾರೆ. ಅವರಿಗೆ ಲಕ್ಷ ಕಾರಣ ಕೇಳಿದ್ದೀನಿ, ನನಗೆ ಕೇಳಿದ್ದಾರೆ. ಇವರನ್ನೇ ಪರ್ಚೇಸ್ ಮಾಡಿಸಿದ್ದೀನಿ. ಬಟ್ ನನ್ನ 2ನೇ ಭೇಟಿಗೆನೆ ನನ್ನ ಮೇಲೆ ಇಷ್ಟೊಂದು ಬಂಡವಾಳ ಹೂಡಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಕತೆ ನಂಬಿ, ದಟ್ಸ್ ಅ ಪವರ್ ಆಫ್ ಒನ್ ಐಡಿಯಾ ಅಂತ. ಫಿಲ್ಮ್ ಇಷ್ಟ ಆಯ್ತಾ? ಸೂಪರ್. ಫೋಟೋಗ್ರಾಫರ್ಸ್ಗೆ ಯಾರಿಗೆ ಬೇಸರ ಆಗಿಲ್ಲಲ್ಲ? ಫ್ಲರ್ಟ್ ಅಂದರು. ಫ್ಲರ್ಟಿನ ಅರ್ಥ ಏನಂದರೆ, ಇಂಟ್ರೆಸ್ಟ್ ಇಲ್ದಿದ್ರು ಇಂಟ್ರೆಸ್ಟ್ ತೋರಿಸೋದು ಫ್ಲರ್ಟ್ ಅಂತಾರೆ. ಸುಮ್ಮನೆ
ನೀನು ಚೆನ್ನಾಗಿದೆಯಾ ಅಂತ ಹೇಳೋದು, ಅದು ಆ್ಯಕ್ಚುಲಿ ಫ್ಲರ್ಟು. ಅದು ಆ್ಯಕ್ಚುಲಿ ಕ್ಯಾಮ್ರಾಮನ್ ಸ್ವಲ್ಪ ಮಾಡಬೇಕಾಗತ್ತೆ, ಇಲ್ಲಾಂದರೆ ಕಾನ್ಫಿಡೆನ್ಸ್ ಬರೋದಿಲ್ಲ ಮಾಡೆಲ್ಗಳಿಗೆ. ಇದರಲ್ಲಿ ಲಕ್ಕಿ ಹೆಸರು ಮಾತ್ರ ಹಿಡಿದು, ಲಕ್ಕಿ ಆ್ಯಕ್ಚುಲಿ ವಿನಾಯಕ್. ಯಾರಾದ್ ನಂಬ್ತೀರಾ? ಬರೀ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಒಂದು ಅವಕಾಶಕ್ಕೆ ಇಟ್ಸ್ಕೊಂಡು ನಾವೆಲ್ಲ 10 ವರ್ಷ ಸೈಕಲ್ ಹೊಡೆದಿದ್ದೀವಿ. ಸೊ ಆ್ಯಕ್ಚುಲಿ ಒಂದು ಖುಷಿ ಅಂದರೆ ಲಿಖಿತ್ ಧೈರ್ಯಕ್ಕೆ ಮೆಚ್ಚಬೇಕು. ಈಗ ಬೀಂಗ್ ಎ ಅಫ್ಕೋರ್ಸ್ ಥರ್ಡ್ ಫಿಲ್ಮು, ಬೇಸಿಕಲಿ ಸ್ಟಿಲ್ ಎ ನ್ಯೂ ಕಮ್ಮ. ಯಾರೋ ಒಬ್ಬ ಹೊಸ ನಿರ್ದೇಶಕ, ಹೊಸ ರೈಟರು, ಹೊಸ ಮೇಕಪ್ ಆರ್ಟಿಸ್ಟು, ಹೊಸ ಕಾಸ್ಟ್ಯೂಮರ್, ಇದೆಲ್ಲ ಹಾಕ್ಕೊಂಡು ಮಾಡೋಕ್ಕೆ ನಿಜವಾಗಿ ಎದೆಗಾರಿಕೆ ಬೇಕು. ಐ ಥಿಂಕ್ ಒಂದು ಕಾಂಗ್ರೆಸ್ ಖುಷಿ ಆಯ್ತು ಅದು. ಆ್ಯಕ್ಚುಲಿ ಕತೆ ಕೇಳಬೇಕಾದ್ರೆ ನನಗೆ ಇದು ವಾಸ್ ವೆರಿ ಡಿಫ್ರೆಂಟ್. ಫಿಲ್ಮ್ ಕತೆ ರೆಗ್ಯುಲರ್ ಕತೆ ಥರ ಇರಲಿಲ್ಲ. ಒಬ್ಬ ಹೀರೋ ವೈಭವೀಕರಿಸೋದು ಯಾವುದೂ ಇರಲಿಲ್ಲ. ಇಟ್ ವಾಸ್ ಪಕ್ಕದ ಮನೆಯಲ್ಲಿ. ಯಾವತ್ತು ನಮ್ಮಲ್ಲಿ ಒಂದಷ್ಟು ಕಾಣ್ತೀವಿ, ಮಾವ ಅವನ ಅಂದರೆ ಅಕ್ಕನ ಮಗನ ಯೂಶ್ವಲಿ ಮನೆಯಲ್ಲಿ ಇಟ್ಕೋತಾರೆ, ನನ್ನ ಮಗಳಿಗಾಗತ್ತೆ, ಈ ಥರದ್ದು ತುಂಬ ಆ್ಯಕ್ಚುಲಿ ನಮ್ಮ ಸುತ್ತ ನಡೀತಾ ಇರುತ್ತೆ. ಸೊ ಆಲ್ ದಿಸ್ ಸ್ಮಾಲ್ ಸಬ್ಜೆಕ್ಟ್ಸ್ ಇದು ನಮ್ಮ ಸುತ್ತ ನಡೀತಾ ಇರುತ್ತೆ. ಸೊ ಐ ಫೆಲ್ಟ್ ಇಟ್ ವಾಸ್ ರಿಯಲಿ ಡಿಫ್ರೆಂಟ್ ಆ್ಯಂಡ್ ಮತ್ತು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇವನ್ ಕಿರಣ್ ಕೇಳಿದೆ ಆಮೇಲೆ ಏನಕ್ಕೆ ಬಿಟ್ಕೊಟ್ಟೆ ಅಂತ. ಬಿಟ್ಕೊಟ್ಟಿದ್ದು ಒಳ್ಳೇದಾಯ್ತು ಅಂತ ಹೇಳಿದರು. ಅಲ್ಲ, ಸೊ ಇದು ಅಗೇನ್ ಇಟ್ಸ್ ನಾಟ್ ಈಸಿ. ಅಂದರೆ ಆ ಕ್ಯಾರೆಕ್ಟ್ರನ್ನ ಪೋರ್ಟ್ರೇ ಮಾಡಿ ಅದು ಕನ್ವಿನ್ಸ್ ಆಗಬೇಕು ಅವ್ನು ತ್ಯಾಗ ಮಾಡಿದ ಅಂತ. ಇಲ್ಲ ಸ್ವಲ್ಪ ಡ್ರಾಮ್ಯಾಟಿಕ್ ಅಂತ ಅನಿಸುತ್ತೆ. ಒಂದು ಡೈಲಾಗಲ್ಲಿ ಅದನ್ನು ಕನ್ವಿ ಮಾಡೋದೆಲ್ಲ ಒಪ್ಕೊಳ್ಳೋದು, ಆ ಇಮೋಷನ್ಸನ್ನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಐ ಥಿಂಕ್ ಆ ಪೋರ್ಷನಲ್ಲಿ ಪುನಃ ಬ್ರೋ ಅಂತ ಹೇಳಿ ಕಾಮಿಡಿಯಲ್ಲಿ ಅದನ್ನು ಕನ್ವಿನ್ಸ್ ಮಾಡಿದ ಸ್ಟೈಲ್ ತುಂಬ ಇಷ್ಟ ಆಯಿತು. ಇಟ್ ಇಸ್ ವೆರಿ ನ್ಯಾಚುರಲ್. ಆಮೇಲೆ ಆ ಕ್ಯಾರೆಕ್ಟ್ರಿಗೆ ಅರ್ಧ ಜೀವ ತುಂಬಿದ್ದಾರೆ. ಐ ಥಿಂಕ್ ಲವ್ಡ್. ಐ ಥಿಂಕ್ ಪ್ರತಿಯೊಬ್ಬರು, ಮಿರಿಂಡಾ ಆಗಲಿ, ಅಫ್ಕೋರ್ಸ್ ಲಿಖಿತ್ ಇಸ್ ಡನ್ ಇಸ್ ವಂಡರ್ಫುಲ್ ಜಾಬ್. ಆ್ಯಂಡ್ ಮೈ ಫೇವ್ರೆಟ್ ವಾಸ್ ದ ಹೀರೋಯಿನ್. ಎಕ್ಸ್ಪ್ರೆಷನ್ಸ್ ವಾಸ್ ಅಮೇಝಿಂಗ್. ತೇಜಸ್ವಿನಿ, ಎವ್ರಿಬಡಿ ಅವರವ್ರ ರೋಲ್ ನನ್ನ ಲೆಕ್ಕದಲ್ಲಿ ಪಕ್ಕ ರಘು ಸರ್. ಆಮೇಲೆ ಅವ್ನು ಆ್ಯಕ್ಚುಲಿ ನನಗೆ ನೋಡುವಾಗ ಇಷ್ಟು ಡೀಸೆಂಟ್ ಅಂತ ಗೊತ್ತಿರಲಿಲ್ಲ. ನಿನ್ನೆ ಭೇಟಿಯಾಗಿದ್ದು ನಾನು ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದೇನೆ ಅಂದರೆ ಇದು ರೆಗ್ಯುಲರ್ ಗಿರಾಕಿ ಅಂತ ಅಂದ್ಕೊಂಡೆ. ಸೊ ಐ ಥಿಂಕ್ ಇಟ್ ವಾಸ್ ನೈಸ್ ಟು ಬಿ ಪಾರ್ಟ್ ಆಫ್ ಎ ಯಂಗ್ ಟೀಮ್ ವಿಚ್ ಲಾಟ್ ಆಫ್ ಅಂದರೆ ಹುರುಪಿತ್ತು, ಏನೋ ಮಾಡಬೇಕು ಅಂತ. ನನಗೆ ತುಂಬ ಇಷ್ಟ ಆಯಿತು. ಸೊ ಐ ಥಿಂಕ್ ಐ ಸ್ಪೆಂಡ್ ರಿಯಲಿ ಗುಡ್ ಟೈಮ್ ವಿತ್ ದಿಸ್ ಗೈಸ್. loved the process. ನಾವೆಲ್ಲ ಬೇಸಿಕಲಿ ವಿ ಡೋಂಟ್ ಬಾದರ್ ಅಬೌಟ್ ರಿಸಲ್ಟ್ಸ್. ವಿ ಲೈಕ್ ದ ಪ್ರಾಸೆಸ್. ಇಷ್ಟೊಳಗೆ ಪ್ರತಿಯೊಂದು ಪ್ರಾಜೆಕ್ಟ್ ಬರುವಾಗ ಹೊಸ ಡೈರೆಕ್ಟರ್ಸ್, ಹೊಸ ಟೀಮ್, ಇವ್ರ ಜೊತೆ ವರ್ಕ್ ಮಾಡೋದೊಂದು ನಮಗೆ ಎಕ್ಸ್ಪೀರಿಯನ್ಸ್. ಅದರಲ್ಲಿ ಆ ಸುಖ ಸಿಗೋದು, ಖುಷಿ ಸಿಗೋದು ಎಲ್ಲೂ ಸಿಗಲ್ಲ. ಆ್ಯಂಡ್ ಐ ಲವ್ ದ ಟೀಮ್. ಅಂದರೆ ಒಂದು ಒಗ್ಗಟ್ಟಿತ್ತು ಈ ಟೀಮಲ್ಲಿ. ಟೋಟಲ್ ಎಲ್ಲರೂ ಜೊತೆಗಿದ್ದಾರೆ. ಇಲ್ಲದ್ರೆ ಒಂದೊಂದು ಟೀಮಿಗೆ ಯಾರು ಬರಲ್ಲ, ಪಬ್ಲಿಸಿಟಿ ನಮ್ಮ ಬರಲ್ಲ, ಮೊನ್ನೆ 25 ಜಗಳಾಗತ್ತೆ. ಇದು ಇಷ್ಟು ಸಣ್ಣ ಪ್ರೊಡಕ್ಷನ್ ಅಲ್ಲಿ ಇಷ್ಟು ಜೊತೆಗಿರ್ತಾರೆ ಅನ್ನೋದೇ. ಇವತ್ತು ಯಾರ್ಯಾರು ಬಂದಿದ್ದೀರಾ, ಫೋಟೋಗ್ರಾಫಿ ಅಸೋಸಿಯೇಷನ್, ಫೋಟೋಗ್ರಾಫರ್ಸ್, ಮೇಕಪ್ ಆರ್ಟಿಸ್ಟ್, ನನ್ನ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್, ಎಲ್ಲ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್, ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ನಮಗೆ ಚೇಂಬರ್ ಅಲ್ಲಿ ಫೋಟೋಗ್ರಾಫಿ ಅಸೋಸಿಯೇಷನ್ ಅವರು ಒಂದು ಕಂಪ್ಲೇಂಟ್ ಹಾಕಿದ್ದಾರೆ. ನಿಮ್ಗೆಲ್ಲಾದ್ರೂ ಫೋಟೋಗ್ರಾಫರ್ನ ತಪ್ಪಾಗಿ ತೋರಿಸಿದೀವಿ ಅಂತ ಅನ್ಸ್ತಾ ಇದೆಯಾ? ಅವರು ಫ್ಲರ್ಟ್ ಅಂತಾನೆ ಹೇಳಿರ್ಬೋದು, ಬಟ್ ಫ್ಲರ್ಟ್ ಅಲ್ವಾ. ಸೊ ನಾವು ಅದನ್ನ ಜಸ್ಟಿಫೈ ಮಾಡಕ್ ಟ್ರೈ ಮಾಡ್ತಾ ಇದ್ವಿ. ಆದ್ರೂ ಇವತ್ತು ACP ಆಫೀಸ್ಗೆ ಹೋಗ್ಬಿಟ್ಟು ಇನ್ನೊಬ್ರು ಫೋಟೋಗ್ರಾಫರು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ. ಅದನ್ನ ಜಸ್ಟ್ ನಾನು ಕಾರ್ಯಕ್ರಮ ಶುರು ಆಗೋಕ್ಕಿಂತ ಮುಂಚೆ ಅಲ್ಲಿಗೆ ಹೋಗಿ ಬಂದೆ. ಸೊ ದಯವಿಟ್ಟು ಫೋಟೋಗ್ರಾಫರ್ಸ್ ಹತ್ರ ನನ್ನ ರಿಕ್ವೆಸ್ಟ್, ಪ್ಲೀಸ್ ಪಾಸ್ ದ ಮೆಸೇಜ್. ನಮ್ಮ ಸಿನಿಮಾದಲ್ಲಿ ಫೋಟೋಗ್ರಾಫರ್ನ ಕೀಳುವಾಗಿ ತೋರಿಸುವಂತ ಕಂಟೆಂಟ್ ಏನೂ ಇಲ್ಲ ಅಂತ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್. ಈ ಸಿನಿಮಾದಲ್ಲಿ ನನ್ನ ಟೀಮ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫಸ್ಟು ವಿನಾಯಕ್ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರು. ಸೊ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರು, ನಾನು ಅವ್ರನ್ನ ಕರೆದೆ, ಕತೆ ಹೇಳಿದ್ರು. ಆ್ಯಂಡ್ ಗುರುವಣ್ಣ ಹತ್ರ ಕರ್ಕೊಂಡು ಹೋದೆ. ಗುರುವಣ್ಣ ಕತೆ ಕೇಳಿದ್ರು, ಗ್ರೀನ್ ಸಿಗ್ನಲ್ ಕೊಟ್ಟರು, ಆಮೇಲೆ ಓಕೆ ಅಂತೆ. ಅದಾದ್ಮೇಲೆ ನನ್ನ DOP ಮನೋಹರ್ ಜೋಶಿ ಸರ್, ನಾವು ಅಬ್ಬಬ್ಬ ಅಲ್ಲಿ ಕೆಲಸ ಮಾಡಿದ್ವಿ. ಆ್ಯಂಡ್ ಮೋರ್ ದೆನ್ DOP ಈಸ್ ಮೈ ಬ್ರದರ್. ಆ್ಯಂಡ್ ಈ ಸಿನಿಮಾದಲ್ಲಿ ಮೋರ್ ಆಫ್ ಅ ಕೋ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ನಮ್ಮನ್ನ ಭಾಳ ತಿದ್ದಿ ಪ್ರತಿ ಸೆಷನ್, ಪ್ರತಿ ರೀಡಿಂಗಲ್ಲೂ ತುಂಬ ಟೈಮ್ ಸ್ಪೆಂಡ್ ಮಾಡಿ, ಅವ್ರಿಗೆ ಅವಶ್ಯಕತೆ ಇರಲಿಲ್ಲ, ಅದು ಸ್ಪೆಂಡ್ ಮಾಡಿ ನಮ್ಮ ಈ ಪ್ರಾಡಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಡೈಲಾಗ್ ಬರೆದಿರೋದು ಹರೀಶ್, ಫಸ್ಟ್ ಟೈಮ್, ಇಸ್ ಅ ಡೆಬ್ಯೂ, ಇಸ್ ಅ ಗ್ರೇಟ್ ಟ್ಯಾಲೆಂಟ್.
ಪೇಮೆಂಟ್ ಭಾಳ ಕಮ್ಮಿ ಕೊಟ್ಟಿದ್ದೀನಿ. ಕೊಡೋಣ. ಆ್ಯಂಡ್ ಕಿರಣ್, ಮೈ ಬ್ರದರ್, ನಾನು 2009 ಸಿನಿಮಾ ಡೆಬ್ಯೂ ಆದಾಗ ನಮ್ಮ ಸಿನಿಮಾದ ಮೇನ್ ಹೀರೋ ಕಿರಣ್ ಅವರು, ಸೂರಜ್ ಅವರು ಪೆರೋಲಲ್ಲಿ. ಆ್ಯಂಡ್ ನಾನು ಇವ್ರನ್ನ ಕಾಸ್ಟ್ ಮಾಡಿದ ಕಾರಣ ಇವ್ರ ಗುಣ. ಯಾಕಂದ್ರೆ ಯಾವತ್ತು ನಾನು ಹೀರೋ ಆಗಿದ್ದಾಗ ಇವರು ಈ ನೆವರ್ ಪುಟ್ ಮೀ ಡೌನ್, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ರು. ಆ್ಯಂಡ್ ಈ ಪಾತ್ರ ನಾವು ಡೆವಲಪ್ ಮಾಡಿದಾಗ ಸೂರಜ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಆ್ಯಂಡ್ ಹಿ ಆಕ್ಸೆಪ್ಟೆಡ್. ಥ್ಯಾಂಕ್ ಯು ಸೂರಜ್. ನಿಮ್ಮ ತ್ಯಾಗಗೆ ತುಂಬ ವಿಸಿಲ್ಸ್ ಬಂತು. ಆಡಿಯನ್ಸ್ ಬ್ರೋ, ಫುಲ್ ಮೀಲ್ಸ್ ಹೇಗಿತ್ತು? ಮಿರಿಂಡಾ, ನಾನು ಇವ್ರನ್ನ ಫಾದರ್ ಅಂತ ಕರಿತೀನಿ. ಯಾಕಂದ್ರೆ ನಾವು ಹಿಂದಿನ ಸಿನಿಮಾ ಹಬ್ಬ ಅಲ್ಲಿ ಮಾಡಿದಾಗ ಅಲ್ಲಿ ಫಾದರ್ ಅಂತ ತುಂಬಾ ಫೇಮಸ್ ಆಗಿದ್ದು. ಆಮೇಲೆ ಇವ್ರು ಒಂಥರ ಎಲ್ಲರಿಗೂ ಫಾದರೇ. ಥ್ಯಾಂಕ್ ಯು ಸರ್. ಬೇರೆ ತರ ತಿಳ್ಕೊಂಡ್ಬಿಡ್ತಾರೆ. ಅದೇ ತಿಳ್ಕೋಬೇಕು. ನಿಮ್ ಜೊತೆನೆ ನಾನು ಸಿನಿಮಾ ಫುಲ್ ನೋಡಿದ್ದು. ಇದು ನೋಡಿದ್ಮೇಲೆ ಅನಿಸ್ತಾ ಇದೆ ಮನಿ ಪ್ಲಾಂಟ್ ಅಲ್ಲೂ ಮಣಿ ಬೆಳೆಯೋ ಟೈಮ್ ಬಂದ್ಬಿಡ್ತು. ಥ್ಯಾಂಕ್ ಯು. ಆಗಲಿ, ನೀವು ಹೇಳ್ದಂಗೆ ಆಗಲಿ. ಬಟ್ 10 ದಿನ ಡೇಟ್ಸ್ ಬ್ಯಾಲೆನ್ಸ್ ಇದೆ. ನಮ್ಮ ಡಿಸೈನರ್ ಐಶು ಫಸ್ಟ್ ಟೈಮ್ ಡೆಬ್ಯೂ ಮಾಡಿರೋದು. ಥ್ಯಾಂಕ್ಸ್ ಟು ತೇಜಸ್ವಿನಿ, ಅವ್ರ ಕಡೆಯಿಂದ ಇಂಟ್ರೊಡ್ಯೂಸ್ ಆಗಿದ್ದು. ತುಂಬಾ ಬಜೆಟ್ ಉಳಿಸಿದ್ದಾರೆ, ತುಂಬಾ ಟೈಮ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಪ್ರೊಡ್ಯೂಸರ್ ಆಂಗಲ್. ಸೊ ಚಂದ್ರಕಲಾ ಮೋಹನ್ ಮ್ಯಾಮ್, ಥ್ಯಾಂಕ್ ಯು. ಸೂಪರ್ ಆಗಿರೋ ಅತ್ತೆ ಪಾತ್ರ ಮಾಡಿದ್ದೀರಾ, ಒಳ್ಳೆ ಅತ್ತೆ ಆಗಿದ್ದೀರಾ. ಫ್ರಿಡ್ಜ್ ಇಷ್ಟ ಆಯ್ತಾ? ಚೆನ್ನಾಗಿ ಸುಡ್ತಾರೆ. ಏನು ಏನು ನನಗೆ ಫುಲ್ ಮಿಲ್ಸ್ ಅಂದರೆ ನಿಜವಾಗ್ಲೂ ಫುಲ್ ಮಿಲ್ಸ್ ಥರನೇ ಫೀಲ್ ಆಯಿತು. ತುಂಬ ದೊಡ್ಡದಾಗಿ ಅಂತ ತೇಗ್ ಬರೋ ಥರ ಆಯಿತು. ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಅದೇ ಖುಷಿಯಾಗಿದೆ ಅನ್ಕೋತೀನಿ. ನಿಜವಾಗ್ಲೂ ನಮ್ಮ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ನಮ್ಮ ಕನ್ನಡ ಸಿನಿಮಾ ಕನ್ನಡದವರು ನೋಡಿ ನೀವೆಲ್ಲರೂ ಹರಿಸ್ಬೇಕು. 106 ದಿವಸ ಹೋಗೋ ಥರ ನೀವೆಲ್ಲರ ಆಶೀರ್ವಾದ ಬೇಕು. ಮತ್ತು ನಮ್ಮ ಟೀಮು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಮ್ಮ ಹೀರೋಯಿನ್ಸ್ ಇಬ್ಬರು, ನಮ್ಮ DOP ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಲಿಕ್ಕಿ ಶೆಟ್ಟಿ ಅವರು ವಾಯ್ಸ್ ಅಂತೂ ಇಡೀ ಸಿನಿಮಾಗೆ ಒಂಥರ ಗರ್ಜಿಸುತ್ತೆ. ಅವ್ರ ವಾಯ್ಸು ತುಂಬ ಚೆನ್ನಾಗಿದೆ, ತುಂಬ ಸ್ವೀಟ್ ಆಗಿದೆ. ಮತ್ತು ಕಿರಣ್ ಅವರು ಅದ್ಭುತವಾಗಿ ನೀವು ಹೇಳ್ದಂಗೆ ಇಷ್ಟು ಒಳ್ಳೆಯವರಿದ್ದಾರೆ, ತ್ಯಾಗ ಮಾಡಿಬಿಟ್ರು ಹಂಗೇನೆ. ಈಗ ಆ ಥರದವ್ರು ಕಮ್ಮಿ ಅಲ್ವಾ, ಬಟ್ ಇದ್ದಾರೆ ಇಂಥವ್ರು. ಆಮೇಲೆ ನಮ್ಮ ವಿನಾಯಕ್ ಡೈರೆಕ್ಟ್ರಿಗೆ ಥ್ಯಾಂಕ್ಸ್. ಮತ್ತು ನಮ್ಮ ಡೈಲಾಗ್ ಬರ್ದಿರೋರಿಗೆ ನಿಜವಾಗ್ಲೂ ಅವ್ರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲಪ್ಪ. ಅದೆಷ್ಟು ಚೆನ್ನಾಗಿ ಫೀಲ್ ಮಾಡಿದ್ದಾರೆ ಒಂದೊಂದು ಡೈಲಾಗ್ಸ್ನು. ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂದರೆ ಅವರ ಕ್ರೆಡಿಟ್ ಅದೆಲ್ಲನೂ. ನಿಜವಾಗ್ಲೂ ಒಳ್ಳೆಯದಾಗಲಿ. ನಮ್ಮ ಸಿನಿಮಾ ನೋಡಿ ದಯವಿಟ್ಟು ಎಲ್ಲರೂ ಹರಿಸಿ. ಒಳ್ಳೆಯದಾಗಲಿ.